ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಈ ನಮ್ಮ ನಾಡನ್ನು ಅನೇಕ ರಾಜ ಮನೆತನಗಳು ಆಳ್ವಿಕೆ ಮಾಡಿರುತ್ತವೆ. ಅವುಗಳಲ್ಲಿ ಪ್ರಮುಖ ರಾಜ ಮನೆತನವೆಂದರೆ ಹೊಯ್ಸಳ ರಾಜ ಮನೆತನವಾಗಿರುತ್ತದೆ. ಈ ರಾಜರುಗಳು ಶಿಲ್ಪಕಲೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರ ಪ್ರಾಂತ್ಯದ ಅನೇಕ ಕಡೆಗಳಲ್ಲಿ ಪೌರಾಣಿಕ ಶಿಲ್ಪ ಕಲೆಯಿಂದ ಕೂಡಿದ ಅನೇಕ ದೇವಾಲಯಗಳನ್ನು ಕಟ್ಟಿಸಿ ಇಂದಿಗೂ ಅಜರಾಮರವಾಗಿ ಉಳಿದಿರುತ್ತಾರೆ. ಇಂಥ ಶಿಲ್ಪಕಲೆಗಳಿಂದ ಕೂಡಿರುವ ಹೊಯ್ಸಳರು ಪ್ರಪ್ರಥಮವಾಗಿ ಪ್ರಾಯೋಗಿಕವಾಗಿ ಕಟ್ಟಿಸಿದ ಪುರಾತನವಾದ ಕೇಶವ ದೇವಾಲಯದ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಈ ಕೇಶವ ದೇವಾಲಯವು ಏಕಕೂಟ ದೇವಾಲಯವಾಗಿದ್ದು ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಹೊಯ್ಸಳರು ತಮ್ಮದೇ ಆದ ಶೈಲಿಯಲ್ಲಿ ನಿರ್ಮಾಣವನ್ನು ಮಾಡಿದರು. 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುತ್ತಾರೆ. ತಳವಿನ್ಯಾಸದಲ್ಲಿ ಗರ್ಭಗೃಹ, ಸುಖನಾಶಿ, ನವರಂಗದಿಂದ ಕೂಡಿದೆ. ಪೂರ್ವದಿಂದ ಮೆಟ್ಟಲುಗಳಿದ್ದು ಪೂರ್ವ ದ್ವಾರವನ್ನು ಹೊಂದಿದೆ. ದಕ್ಷಿಣದಲ್ಲಿ ದೇವಾಲಯಕ್ಕೆ ಹೊಂದಿಕೊಂಡಂತೆ ನರಸಿಂಹ ದೇವಾಲಯವೂ ಇರುತ್ತದೆ. ದೇವಾಲಯದ ಗೋಡೆಯ ಕೆಳಭಾಗದಲ್ಲಿ 6 ಚಿತ್ರಪಟ್ಟಿಗಳಿಂದ ಅಲಂಕರಿಸಲಾಗಿದೆ. ಆನೆ, ಕುದುರೆ, ಲತಾಸಾಲುಗಳ ಮೇಲೆ ಪೌರಾಣಿಕ ಕಥೆಗಳ ಚಿತ್ರಗಳನ್ನು ಬಿಡಿಸಲಾಗಿದೆ. ಪೂರ್ವದ ಗೋಡೆಯ ಮೇಲೆ ರಾಮಾಯಣದ ಕಥೆಗಳನ್ನು ಕೆತ್ತಲಾಗಿದೆ. ನಂತರದಲ್ಲಿ ಭಾಗವತದ ಕಥೆಗಳು, ಶ್ರೀಕೃಷ್ಣನ ಬಾಲಲೀಲೆಯ ಕಥೆಗಳನ್ನು ಕೆತ್ತನೆ ಮಾಡಲಾಗಿದೆ. ಗೋಡೆಯ ಮಧ್ಯಭಾಗದಲ್ಲಿ ಲತಾ ತೋರಣಗಳ ಕೆಳಗೆ ವೈಷ್ಣವ ಶಿಲ್ಪಕಲೆಗಳಿಂದ ನಿರ್ಮಾಣಗೊಂಡು ಕಣ್ಮನವನ್ನು ಸೆಳೆಯುತ್ತವೆ. ಶ್ರೀದೇವಿ ಮತ್ತು ಭೂದೇವಿಯರಿಂದ ಕೂಡಿದ್ದು ವಿಷ್ಣುವಿನ 24 ರೂಪಗಳು ಹಾಗೂ ನಾರಾಯಣ, ಯಕ್ಷ, ಯಕ್ಷಿ, ನೃತ್ಯ, ಗಣೇಶ, ಮೋಹಿನಿ, ಷಡ್ಭುಜ ಸರಸ್ವತಿ, ವೇಣುಗೋಪಾಲ, ಕೃಷ್ಣ, ಲಕ್ಷ್ಮೀ ನರಸಿಂಹ, ಉಗ್ರ ನರಸಿಂಹ ಇತ್ಯಾದಿ ದೇವತೆಯರ ಕೆತ್ತನೆ ಅತಿ ಸುಂದರ ಮತ್ತು ಮನೋಹರವಾಗಿದೆ. ಶಿಲ್ಪಗಳ ಪೀಠ ಭಾಗದಲ್ಲಿ ಶಿಲ್ಪವನ್ನಜ ನಾಮಾಂಕಿತವಿದೆ. ಗರ್ಭಗುಡಿಯ ಮೇಲೆ 4 ಅಂತಸ್ತಿನ ವೇಸರ ಶೈಲಿಯ ಶಿಖರದಿಂದ ಅಲಂಕೃತಗೊಂಡಿದೆ. ದೇವಾಲಯದ ಒಳಭಾಗದಲ್ಲಿ ನವರಂಗದ ಕಂಬಗಳು ಹೊಯ್ಸಳ ವಾಸ್ತುಶಿಲ್ಪಗಳಿಂದ ಅಲಂಕೃತಗೊಂಡಿವೆ. ಮಧ್ಯಭಾಗದಲ್ಲಿ ಭುವನೇಶ್ವರಿ ಮತ್ತು ಯಕ್ಷರ ಸಾಲಿನಿಂದ ಕೂಡಿರುತ್ತದೆ. ಜೋಲಾಡುವ ಹೂವಿನ ಮೊಗ್ಗುಗಳು ಆಕರ್ಷಕವಾಗಿವೆ. ಗೋಡೆಯ ಗೂಡುಗಳಲ್ಲಿ ಗಣೇಶ ಮತ್ತು ಮಹಿಷ ಮರ್ದಿನಿಯ ವಿಗ್ರಹಗಳಿವೆ. 6 ಅಡಿ ಎತ್ತರದ ಕೇಶವ ವಿಗ್ರಹವಿರುತ್ತದೆ. ಸುಖನಾಶಿ ದ್ವಾರದಲ್ಲಿ ಜಾಲೀಂದ್ರ ದ್ವಾರಪಾಲಕರು, ನಾರಾಯಣ ಮತ್ತು ಶಿಖರಗಳ ಉಬ್ಬು ಶಿಲ್ಪಗಳನ್ನು ಕಾಣಬಹುದಾಗಿದೆ. ಗರ್ಭಗುಡಿಯ ಪೀಠದ ಮೇಲೆ ಹೊಯ್ಸಳ ಕಾಲದ ಅತೀ ಸುಂದರವಾದ ಮನೋಹರವಾದ ಕೇಶವ ವಿಗ್ರಹವಿದೆ. ತೋರಣದಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಬಿಡಿಸಲಾಗಿದೆ. ಸ್ಥಳೀಯ ಐತಿಹ್ಯದ ಪ್ರಕಾರ ಈ ದೇವಾಲಯಕ್ಕೆ ಬಳಸಲಾಗಿರುವಂಥ ಕಲ್ಲುಗಳನ್ನು ಇಲ್ಲಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವ ತುರುವೇಕೆರೆ ತಾಲ್ಲೂಕಿನಿಂದ ತರಲಾಗಿದೆ. ಹಾಗೂ ಹೊಯ್ಸಳರು ನಿರ್ಮಿಸಿದ ಬೇಲೂರು ಚೆನ್ನಕೇಶವ, ಹಳೆಯಬಿಡಿನ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ, ಹಾಸನ, ಅರಸೀಕೆರೆ, ಕೈದಾಳ, ನುಗ್ಗೇಹಳ್ಳಿ ಇನ್ನುಳಿದ ಕಡೆಗಳಿಗೆ ತುರುವೇಕೆರೆ ಕಲ್ಲುಗಳನ್ನೇ ಬಳಸಲಾಗಿದೆ. ಇಂತಹ ಅದ್ಭುತ ವಾಸ್ತುಶಿಲ್ಪವನ್ನು ಹೊಂದಿರುವ ಹರಳಗುಪ್ಪೆಯಲ್ಲಿರುವ ಶ್ರೀ ಕೇಶವ ದೇವಾಲಯವನ್ನು ನೋಡಲು ಕಣ್ಗಳೆರಡು ಸಾಲದು. ಬೇಲೂರು ಮತ್ತು ಹಳೇಬೀಡಿಗಿಂತಲೂ ಸುಂದರವೂ ಮನೋಹರವೂ ಆಗಿದ್ದು ತುಮಕೂರು ಜಿಲ್ಲೆಗೆ ಕಿರೀಟವಿಟ್ಟಂತೆ. ಈ ದೇವಾಲಯದಲ್ಲಿ ಕೇಶವನಿಗೆ ಪೂಜೆ ಕೈಂಕರ್ಯಗಳು ನಡೆಯುತ್ತಿದ್ದು ಈ ಎಲೆಮರೆ ಕಾಯಂತಿರುವ ಈ ದೇವಾಲಯವನ್ನು ನೋಡಿಲ್ಲವಾದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ. ಸ್ವಚ್ಛತೆಯನ್ನು ಕಾಪಾಡಿ. ಈ ದೇವಾಲಯವು ಇರುವುದಾದರೂ ಎಲ್ಲಿ ಎಂದರೆ ತಿಪ್ಟೂರು ತಾಲ್ಲೂಕು ಕಿಬ್ಬನಹಳ್ಳಿ ಕ್ರಾಸ್ನಿಂದ 11 ಕಿಲೋಮೀಟರ್ ದೂರದಲ್ಲಿರುವ ಅರಳಗುಪ್ಪೆ ಗ್ರಾಮದಲ್ಲಿ ಇರುತ್ತದೆ. ವೀಕ್ಷಕರೇ,
ಈ ದೇವಾಲಯದ ವರ್ಣನೆಯನ್ನು ಅತಿ ಸುಂದರವಾಗಿ ನೀಡಲಾಗಿದೆ. ದಯವಿಟ್ಟು ವಿಡಿಯೋವನ್ನು ಪೂರಾ ನೋಡಿ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.